ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡುವುದಾಗಿ ಸೂಚನೆಯನ್ನ ಕೊಟ್ಟಿದೆ. ಈ ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಅನೇಕ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆಯೇ ಅದು ಅವರ ಒಂದು ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸ್ತಾ ಇಲ್ಲ ಅನ್ನುವಂತಹ ಒಂದು ಕೂಗು ಮುಂಚಿನಿಂದ ಕೂಡ ಇತ್ತು. ಹೀಗಿದ್ರೂ ಕೂಡ ಇತ್ತೀಚೆಗೆ ಅನೇಕ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ನೀಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರಿಂದ ಅವರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದರ ಕುರಿತು ಚರ್ಚೆ ಮಾಡೋದಕ್ಕೆ, ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು KMC ಮಂಗಳೂರು ಇಲ್ಲಿ ಮಕ್ಕಳ ಮತ್ತು ಹದಿಹರೆಯದವರ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಅವಿನಾಶ್ ಕಾಮತ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಮೊಬೈಲ್ ಅನ್ನು ನೀಡುವುದನ್ನು ನೋಡ್ತಾ ಇರ್ತೇವೆ. ಈ ರೀತಿ ಮೊಬೈಲ್ ಅನ್ನು ಬಳಕೆ ಮಾಡೋದ್ರಿಂದ ಮಕ್ಕಳು ಅವರ ಆರೋಗ್ಯದ ಮೇಲೆ ಅಥವಾ ಅವರ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಇದು ಬೀರುತ್ತೆ? ಇವಾಗ ಮೊಬೈಲ್ ಅಂತ ಹೇಳಿದರೆ ಮುಂಚೆ ನಾವು ಆಲೋಚನೆ ಮಾಡ್ತಾ ಇರೋದು ಮೇನ್ ಆಗಿ ಮಾತಾಡೋದಕ್ಕೆ ಅಥವಾ ಕಾಲಲ್ಲಿ ಇರೋದಕ್ಕೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವುದಂತ. ಆದರೆ ಇವಾಗ ಆ ಥರ ಅಲ್ಲ. ಸೊ ನಾವು ಅದಕ್ಕೆ ಸ್ಮಾರ್ಟ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸ್ಕ್ರೀನ್ ಇದೆ. ಸೊ ಅದರಲ್ಲಿ ಹಲವಾರು ಬೇರೆ ಬೇರೆ ಆಗಿರುವಂಥ ವಿಷಯಗಳನ್ನು ನಾವು ಮೊಬೈಲ್ ಮೂಲಕ ಮಾಡ್ಲಿಕ್ಕೆ ಆಗ್ತದೆ. ಆದ್ದರಿಂದ ಇವಾಗ ಮೊಬೈಲಲ್ಲಿ ನಾವು ಈ ಸ್ಮಾರ್ಟ್ ಡಿವೈಸಸ್ ಅಲ್ಲಿ ಕಂಡುಬರುವಂಥ ಮಕ್ಕಳಲ್ಲಿ ಯೂಸ್ ಮಾಡುವಾಗ ಕಂಡುಬರುವಂಥ ತೊಂದರೆಗಳು ಏನಂತ ಹೇಳಿದ್ರೆ, ಒಂದು, ಅವರಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಹಲವಾರು ಸಮಯ ಅವರು ಅದರ ಮುಂದೆ ಇದ್ದರೆ ಸ್ಪೀಚ್ ಡಿಲೇ ಆಗಿ ಡೆವಲಪ್ ಆಗುವಂಥದ್ದು ನಾವು ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅವರು ಜಾಸ್ತಿ ಸಮಯ ಸ್ಕ್ರೀನಿನ ಮುಂದೆ ಇರುವುದಕ್ಕೇನೆ ಇಷ್ಟಪಡ್ತಾರೆ. ಆದ್ರಿಂದ ಅವರಿಗೆ ಬೇಕಾಗಿರುವಂತಹ ತಂದೆ ತಾಯಿಯವರೊಂದಿಗೆ ಮಾತಾಡುವಂಥದ್ದು ಮತ್ತೆ ಇಂಟ್ರಾಕ್ಷನ್ ಮಾಡುವಂತಹ ಸನ್ನಿವೇಶಗಳು ಕಮ್ಮಿ ಆಗುತ್ತವೆ. ಆ ರೀತಿ ಒಂದು ದಿವಸದಲ್ಲಿ 3-4 ಗಂಟೆ ಸಮಯಕ್ಕಿಂತ ಜಾಸ್ತಿ ಕೆಲವೊಮ್ಮೆ ಪೇರೆಂಟ್ಸ್ ಮಕ್ಕಳನ್ನು ಟಿವಿ ಅಥವಾ ಈ ಸ್ಮಾರ್ಟ್ ಫೋನ್ ಮುಂದೆ ಇಟ್ಕೊಳ್ತಾರೆ. ಆವಾಗ ಅವರಿಗೆ ಒಂದು ರೀತಿ ಅದೇ ಒಂದು ಅಭ್ಯಾಸ ಆಗ್ಬಿಡುತ್ತೆ. ಮತ್ತೆ ಅದು ಬೇಕು ಅಂತ ಹೇಳುವಂತ ಒಂದು ಟೆಂಡೆನ್ಸಿ ತುಂಬ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆಗುವುದರಿಂದ ಒಂದು ತೊಂದರೆ ನಾವು ಇವಾಗ ಕಾಣ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಅವರು ಮಾತಾಡುವುದೇ ಸ್ವಲ್ಪ ಲೇಟಾಗಿ ಮಾಡುವಂಥದ್ದು ಕಂಡಿದ್ದೀವಿ. ಅದೊಂದು. ಎರಡನೇದು ಏನಂತ ಹೇಳಿದ್ರೆ, ಆಲ್ರೆಡಿ ಮಕ್ಕಳಲ್ಲಿ ಕೆಲವು ಬೆಳವಣಿಗೆಯ ತೊಂದರೆಗಳು ಇವೆ. ಹೇಳಿದ್ರೆ ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ಆಟಿಸಮ್ ಅಂತ ಹೇಳುವಂಥ ಒಂದು ತೊಂದರೆ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣ್ತೇವೆ. ಇಂಥ ಮಕ್ಕಳಿಗೆ ಆಲ್ರೆಡಿ ಅವರ ತೊಂದರೆಗಳಿಂದಾಗಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದು, ಇಲ್ಲಾಗಿದ್ರೆ ಪ್ಯಾಸಿವ್ ಆಗಿ ಇರುವಂತಹ ಚಟುವಟಿಕೆಗಳು ಜಾಸ್ತಿ ಇಷ್ಟ. ಸೊ ಅವರು ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಇನ್ನೂ ಸಹ ಜಾಸ್ತಿ ಸಮಯ ಇಂತಹ ಡಿವೈಸಸ್ ಒಟ್ಟಿಗೆ ಕೂಡ್ಕೊಳ್ತವೆ. ಸೊ ಅದರಿಂದ ಅವರ ಡೆವಲಪ್ಮೆಂಟ್ ಇನ್ನೂ ಸಹ ಜಾಸ್ತಿ ತೊಂದರೆಗೆ ಉಂಟಾಗೋದು ನಾವು ಕಾಣ್ತೀವಿ. ಸೊ ಆಲ್ರೆಡಿ ಆಟಿಸಮ್ ಇರುವಂತಹ ಮಕ್ಕಳಲ್ಲಿ ಇಂತಹ ಇದರಿಂದ ಸಿಟ್ಟು ಪ್ರವೃತ್ತಿಗಳು, ಬಿಹೇವಿಯರಲ್ ತೊಂದರೆಗಳು, ಆ ರೀತಿ ನಾವು ತೊಂದರೆಗಳನ್ನು ಕಾಣ್ತೀವಿ. ಇದು ಬಿಟ್ಟರೆ ಇನ್ ಜನರಲ್ ಇವಾಗ ಒಂದು ಇತ್ತೀಚಿನ ಒಂದು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆಗೆ ಹೋಲಿಸಿದರೆ ಈ ಮಕ್ಕಳು ಇವಾಗ ಸ್ಕ್ರೀನ್ ಒಟ್ಟಿಗೆ ದೊಡ್ಡ ಆಗಿರುವಂಥ ಮಕ್ಕಳು ಹೈಯರ್ ಕ್ಲಾಸಸ್ಸಿಗೆ ಹೋಗುವಾಗ ಮುಂಚೆ ಒಂದು ಈ ಜನರೇಷನಿನವರೆಗೆ ಮುಂಚೆ ಕಂಡಿರುವಂಥ ಒಂದು ಪ್ರವೃತ್ತಿ ಏನಂತ ಹೇಳಿದ್ರೆ, ಎವ್ರಿ ಕಮಿಂಗ್ ಜನರೇಷನ್ ಮುಂಚಿನ ಜನರೇಷನ್ಗಿಂತ ಲರ್ನಿಂಗ್ ಸ್ಕಿಲ್ಸ್ ಇರಲಿ, ಬೇರೆ ಕೆಲವು ವಿಷಯಗಳು ಮಾಡುವುದಿರಲಿ, ಬೇಗ ಕಲಿತಾ ಇವೆ. ಹೇಳಿದ್ರೆ ದೇ ಆರ್ ಡೂಯಿಂಗ್ ಬೆಟರ್ ದೆನ್ ದೇರ್ ಪೇರೆಂಟ್ ಜನರೇಷನ್ ಅಂತ ಹೇಳುವಂಥ ಒಂದು ಫೀಲಿಂಗ್ ಓವರ್ ಆಲ್ ಎಲ್ಲ ಒಂದು ಲಾಸ್ಟ್ ಫ್ಯೂ ಜನರೇಷನ್ಸ್ ಅಲ್ಲಿ ಕಂಡು ಬರುವಂಥ ಒಂದು ನಾರ್ಮಲ್ ಫಿನಾಮಿನಾ. ಇವಾಗ ನಾವು ಏನು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ ಜನರಲ್ ಮಕ್ಕಳಲ್ಲಿ ಕಲಿಯುವ ಕೆಪಾಸಿಟಿ ಕರೆಂಟ್ ಜನರೇಷನ್ ವಿಚ್ ಇಸ್ ಸ್ಪೆಂಡಿಂಗ್ ಕ್ವೈಟ್ ಅ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ಸ್ಕ್ರೀನ್ಸ್, ಅವರಲ್ಲಿ ಅದು ಕಮ್ಮಿ ಕಾಣ್ತಾ ಇದೆ. ಅವರು ಇವಾಗ ಶಾಲೆಗಳಿಗೆ ಹೋಗುವಾಗ ಇದು ಮಾಡುವಾಗ ಅವರಿಗೆ ಸ್ಟಡೀಸ್ ಹೊತ್ತಿಗೆ ಕೂತ್ಕೊಳ್ಬೇಕು ಅಂತ ಹೇಳುವ ಅನಿಸಿಕೆ ಕಮ್ಮಿ ಇದೆ. ಕೂತ್ಕೊಂಡು ಬುಕ್ ಒಟ್ಟಿಗೆ ಕೂತ್ಕೊಂಡು ಓದಿ ಗ್ರಹಣೆ ಮಾಡಿ ಅರ್ಥ ಮಾಡ್ಕೊಳ್ಳುವಂತಹ ಪೇಷನ್ಸ್ ಕಮ್ಮಿ ಇವೆ. ಸೊ ಇವುಗಳಿಗೆಲ್ಲ ಈ ಮೊಬೈಲ್ ಫೋನ್ ಯೂಸ್ ಇಲ್ಲಾಗಿದೆ ಸ್ಮಾರ್ಟ್ ಟೆಕ್ನಾಲಜಿ ಕಾರಣ ಇರಬಹುದು ಅಂತ ಹೇಳುವಂತಹ ಸಂಶೋಧನೆ ಇವಾಗ ಶುರುವಾಗ್ತಾ ಇದೆ. ನಮ್ಮ ಅಡಿಕ್ಷನ್ ಅನ್ನುವಂಥದ್ದು ಯಾವಾಗ ಆಗುತ್ತೆ ಮತ್ತೆ ಯಾಕಾಗಿ ಆಗುತ್ತೆ? ಇವಾಗ ಎರಡು ರೀತಿಯಲ್ಲಿ ನಾವು ಇದನ್ನು ಕಾಣ್ಬೋದು. ನಾವು ಒಂದು ಮಾನಸಿಕ ಆರೋಗ್ಯ ಗತಿಯಿಂದ ನೋಡುವಾಗ ಹಲವಾರು ಪೇರೆಂಟ್ಸ್ ಅವರು ಹೇಳುವಂತಹ ಯೂಸೇಜ್ ಅನ್ನು ಅವರ ಅಡಿಕ್ಷನ್ ಅಂತ ಹೇಳ್ತಾರಾದ್ರೂ ನಾವು ಅದನ್ನು ಅಡಿಕ್ಷನ್ ಆಗಿ ಕಾಣುವುದಿಲ್ಲ. ಒಂದು ಮಗು ಫೋನಿಗೆ ಅಡಿಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಏನು ಮೇನ್ ಸಿಂಪ್ಟಮ್ ಅಂತ ಹೇಳಿದ್ರೆ, ಫೋನ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹಠ ಮಾಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಹೇಳುವುದಿಲ್ಲ ಕೇಳುವುದಿಲ್ಲ ಇದು ಮಾಡುವಂಥದ್ದು, ಅಥವಾ ಮನಸ್ಥಿತಿ ತುಂಬಾ ಬೇಜಾರು, ದುಃಖ ಆ ಥರ ತೋರಿಸ್ಕೊಳ್ಳುವಂಥದ್ದು, ಇಲ್ಲಾಗಿದೆ ಅವನಿಗೆ ಹಾರ್ಮ್ ಮಾಡ್ಲಿಕ್ಕೆ ಶುರು ಮಾಡುವಂಥದ್ದು. ಈ ತರಹ ಮೊಬೈಲ್ ಇಲ್ಲದೇ ಇರುವಾಗ ಹಲವಾರು ಈ ಥರ ತೊಂದರೆಗಳು ಕಂಡ್ರೆ ಮಾತ್ರ ನಾವು ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ತೀವಿ. ಆದ್ರೂ ಸಾಮಾನ್ಯವಾಗಿ ಇವಾಗ ಮಕ್ಕಳು
ಒಂದು 3.5 ಗಂಟೆಗಿಂತ 4 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಶುರು ಮಾಡಿದರೆ ಆವಾಗಲಿಂದಲೇ ನಾವು ಸ್ವಲ್ಪ ತೊಂದರೆಗಳು ಕಾಣಲಿಕ್ಕೆ ಶುರು ಮಾಡ್ತೀವಿ. ಸೊ ಈ 80-90% ಪೇರೆಂಟ್ಸ್ ನಮಗೆ ಮಕ್ಕಳು ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳಿ ಬರುವಾಗ ನಾವು ಕಾಣುವುದಾಗಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಅಡಿಕ್ಷನ್ ಇರುವುದಿಲ್ಲ, ಅದು ಒಂದು ರೀತಿಯ ಕೋಪಿಂಗ್ ಮೆಕ್ಯಾನಿಸಮ್ ಆಗಿಬಿಡುತ್ತೆ. ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಏನು, ಇವಾಗ ಅವರಿಗೆ ಕಲಿಕೆಯಲ್ಲಿ ಏನೋ ತೊಂದರೆ ಇದೆ, ಇಲ್ಲ ಫ್ರೆಂಡ್ಸ್ ಒಟ್ಟಿಗೆ ಏನೋ ತೊಂದರೆ ಇದೆ, ಶಾಲೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಇಲ್ಲ ಇದ್ರೆ ಅವರಿಗೆ ಬೋರ್ಡಮ್ ಇದೆ, ಏನು ಮಾಡಬೇಕಂತ ಹೇಳಿ ಗೊತ್ತಿಲ್ಲ, ಅವರು ಆ ಬದಲಿಗೆ ಫೋನ್ ಒಟ್ಟಿಗೆ ಮಾಡೋದು ತುಂಬ ಸುಲಭ ಅಂತ ಹೇಳಿ ಅದೊಂದು ರೀತಿಯ ಅಬ್ನಾರ್ಮಲ್ ಕೋಪಿಂಗ್ ಅಂತ ಹೇಳ್ಬೋದು. ಅದರ ವಿಪರೀತ ಒಂದು ಮ್ಯಾನಿಫೆಸ್ಟೇಷನ್ ಎಡಿಕ್ಷನ್ ಅಂತ ಹೇಳ್ತೀವಿ. ಎಡಿಕ್ಷನ್ ಆಗಿರುವಂಥ ಮಕ್ಕಳಿಗೆ 6-8 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳುವಂಥದ್ದು, ಅದು ಇಲ್ಲದಿದ್ದರೆ ಪೇರೆಂಟ್ಸಿಗೆ ಹೊಡೆಯುವಂಥದ್ದು, ಇಲ್ಲದಿದ್ದರೆ ಕೈಯಲ್ಲಿದ್ದ ವಿಷಯಗಳನ್ನು ಬಿಸಾಡೋದು, ಆ ರೀತಿ ಎಲ್ಲ ಸ್ವಭಾವಗಳು ಕಂಡ್ರೆ ನಾವು ಅಡಿಕ್ಷನ್ ಅಂತ ಹೇಳಿ ತೋರಿಸ್ತೀವಿ. ಹೇಳಿದರೆ ಉದಾಹರಣೆಗೆ ಇವಾಗ ಇನ್ ಜನರಲ್ ನಾವು ನೋಡುವಾಗ ಇವಾಗ ಯಾರಿಗಾದ್ರು ಡ್ರಿಂಕ್ಸ್ ಇದೆ ಅಡಿಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಇಲ್ಲದೆ ಆಗೋದಿಲ್ಲ. ಪ್ರತಿದಿನ ಕುಡಿಯೋರು ಬೇರೆಯವರು ಇರ್ತಾರೆ, ಅವರು ಪ್ರತಿಯೊಬ್ಬರಿಗೆ ನಾವು ಅಡಿಕ್ಟ್ ಅಂತ ಹೇಳಿ ಹೇಳೋದಿಲ್ಲ. ಆ ರೀತಿ ಈ ಅಡಿಕ್ಷನ್ ಮತ್ತು ಹಾರ್ಮ್ಫುಲ್ ಯೂಸನ್ನು ನಾವು ಮೊದಲು ಪೇರೆಂಟ್ಸ್ ಸ್ವಲ್ಪ ಡಿಸ್ಟಿಂಗ್ವಿಷ್ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಹಲವಾರು ಸತಿ ಪೇರೆಂಟ್ಸ್ ಬಂದು ಹೇಳ್ತಾರೆ ಮಗು ಮೊಬೈಲಿಗೆ ಅಡಿಕ್ಟ್ ಆಗಿದೆ ಅಂತ. ಬಟ್ ನಾವು ಕೂತ್ಕೊಂಡು ಮಾತಾಡಿ ನೋಡುವಾಗ ಇದು ಇರುತ್ತೆ, ಬಟ್ ಅದರೊಟ್ಟಿಗೆ ಬೇರೆ ತೊಂದರೆಗಳಿರುತ್ತೆ. ಹೇಳಿದರೆ ಏನು, ಮಗುವಿಗೆ ಸ್ಟಡೀಸಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ, ಬೇರೆ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮತ್ತು ಮನಸ್ಸಿಗೆ ಏನಾದರೂ ಖಿನ್ನತೆಯ ತೊಂದರೆ ಇದೆ, ಇಲ್ಲ ಆಗಿದೆ ಆತಂಕದ ತೊಂದರೆ ಇದೆ, ಆದರೆ ಮಗು ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಕೋಪ್ ಮಾಡ್ತಾ ಇದೆ. ಸೊ ಅದು ಒಂದು ಮೋಸ್ಟ್ ಕಾಮನ್ ಇವಾಗ ನಾವು ಕಾಣ್ತಾ ಇರುವಂಥ ಫೋನ್ ಒಟ್ಟಿಗೆ ಇರುವಂಥ ಪ್ರಾಬ್ಲಮ್. ಹೇಳಿದರೆ ಅವರೊಂದು ರೀತಿ ಸಾಂತ್ವನೆಗೋಸ್ಕರ ಈ ಫೋನ್ಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಒಟ್ಟಿಗೆ ತೊಂದರೆ ಇದ್ದರೆ ಇದರಲ್ಲಿ ಚಾಟ್ ಮಾಡ್ಬೋದು, ಇದು ಮಾಡ್ಬೋದು, ಬೇರೆಯವರೊಟ್ಟಿಗೆ ಇದು ಮಾಡ್ಬೋದು, ಆ ರೀತಿ ಕಾಣ್ತಾ ಇದ್ದೀವಿ. ಈಗ ಸಣ್ಣ ವಯಸ್ಸಿನ ಮಕ್ಕಳನ್ನೇ ನೋಡಿದ್ರು ಕೂಡ ಅವರಿಗೆ ಈ ಸ್ಕ್ರೀನ್ ನೋಡಿದ್ರೆ ಏನೋ ಒಂದು ರೀತಿಯ ಆಕರ್ಷಣೆ ಕಾಣುತ್ತೆ. ಈ ಆಕರ್ಷಣೆ ಯಾಕಾಗಿ ಬರುತ್ತೆ ಮಕ್ಕಳಲ್ಲಿ? ನಾವು ಮಕ್ಕಳು ಬೆಳೆಯುವಾಗ ಅವರಿಗೆ 2 ರೀತಿಯ ಚಟುವಟಿಕೆಗಳನ್ನು ಕೊಡಬಹುದು. ಒಂದು ಪ್ಯಾಸಿವ್ ಆಕ್ಟಿವಿಟೀಸ್. ಪ್ಯಾಸಿವ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು, ಮಗುವಿನ ಮನಸ್ಸು ಏನು ಜಾಸ್ತಿ ಮಾಡಬೇಕಂತ ಇಲ್ಲ, ಆಕ್ಟಿವಿಟಿನೇ ಅವರನ್ನು ಎಂಗೇಜ್ ಮಾಡ್ಕೊಳ್ಳುತ್ತೆ. ಫೋನ್ ಇರ್ಬೋದು, ಗೇಮ್ಸ್ ಇರ್ಬೋದು, ವಿಡಿಯೋ ನೋಡ್ಕೊಳ್ಬೋದು ಇರ್ಬೋದು, ಇದೆಲ್ಲ ಎಂಗೇಜಿಂಗ್ ಆಕ್ಟಿವಿಟೀಸ್. ಮೈಂಡಿಗೆ ತುಂಬ ಖುಷಿ ಅನಿಸುತ್ತೆ, ಮತ್ತು ಮಗುವಿನ ಮನಸ್ಸು ಜಾಸ್ತಿ ಏನು ಮಾಡಬೇಕಂತ ಇಲ್ಲ ಖುಷಿ ಪಡುವುದಕ್ಕೆ. ಸೊ ಈ ಪ್ಯಾಸಿವ್ ಆಕ್ಟಿವಿಟೀಸಲ್ಲಿ ಅವರಿಗೆ ಖುಷಿ ಸಿಗ್ತಾ ಇರುವಾಗ ಆಲ್ರೆಡಿ ಅವರ ಮನಸ್ಸು ಅದಕ್ಕೆ ಒಂದು ರೀತಿ ಆಕರ್ಷಿತ ಆಗುತ್ತೆ. ಆದರೆ ಆಕ್ಟಿವ್ ಆಕ್ಟಿವಿಟೀಸ್ ಹೇಳಿದರೆ ಆಡುವುದು, ಬೇರೆಯೊಟ್ಟಿಗೆ ಮಾತಾಡುವುದು, ಇದು ಮಾಡಿ ಖುಷಿ ಪಡಿಬೇಕಂತ ಹೇಳಿದ್ರೆ ಅವರು ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕು, ಎಫರ್ಟ್ ಹಾಕಬೇಕು. ಸೊ ಚಿಕ್ಕ ವಯಸ್ಸಲ್ಲೇ ಇಂತಹ ಪ್ಯಾಸಿವ್ ಆಕ್ಟಿವಿಟೀಸ್ ಹಲವಾರು ಆಗಿಬಿಟ್ರೆ ಮಗುವಿಗೆ ಅದೇ ಸಾಕಾಗ್ಬಿಡುತ್ತೆ. ಅದೊಂದು. ಎರಡನೇದು, ಇವಾಗ ಈ ಚಿಕ್ಕ ಚಿಕ್ಕ ನೀವು ಶಾರ್ಟ್ ವಿಡಿಯೋಸ್ ನೋಡ್ತೀರಿ, ಮತ್ತೆ ಇವಾಗ ಶಾರ್ಟ್ಸ್ ನೋಡೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಟೆಂಡೆನ್ಸಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದೇ ಒಂದು ಎಕ್ಸೈಟ್ಮೆಂಟ್. ನಾನು ಹೀಗೆ ಮೇಲೆ ಮಾಡುವಾಗ ಏನು ಬರುತ್ತೆ ಅಂತ, ಏನೋ ಬೇರೆ ಬರುತ್ತೆ, 1-2-3 ಏನೋ ಬೋರ್ ಆಯಿತು, ಅದಾದ್ಮೇಲೆ ಇನ್ನೊಂದೇನೋ ನಮಗೆ ಖುಷಿ ಆಗುವಂಥದ್ದಾಯಿತು. ಸೊ ಆ ರೀತಿ ಆ ಶಾರ್ಟ್ ವಿಡಿಯೋಸಿನ ಟೆಕ್ನಾಲಜಿಯಲ್ಲೇ ಒಂದು ರೀತಿ ಮನಸ್ಸನ್ನು ಆಟೋಮ್ಯಾಟಿಕ್ ಆಗಿ ಅದರ ಕಡೆಗೆ ಆಕರ್ಷಣೆ ಮಾಡುವಂತಹ ಒಂದು ಟೆಂಡೆನ್ಸಿ ಇದೆ. ಹಾಗಾಗಿ ಒಂದು ರೀತಿಯ ಕುತೂಹಲವನ್ನು ಸೃಷ್ಟಿಸುತ್ತೆ, ಅದು ಆಟೋಮ್ಯಾಟಿಕ್ಲಿ ಕುತೂಹಲ ಸೃಷ್ಟಿಸುತ್ತೆ. ಸೊ ಅಡಿಕ್ಷನ್ ಆಗುವಂಥ ಚಾನ್ಸಸ್ ಹಲವಾರು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಮೊಬೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ವಯಸ್ಸಿನ ನಂತರ ಮಾಡೋದು ಒಳ್ಳೆಯದು? ಅದು ಒಂದು ಸ್ವಲ್ಪ ತುಂಬಾ ಕಠಿಣವಾಗಿ ಇರುವಂಥ ಕ್ವಶನ್. ಯಾಕಂತ ಹೇಳಿದ್ರೆ ಇವಾಗ ಮೊಬೈಲ್ ಅಂತ ಹೇಳಿದ್ರೆ ಮೊಬೈಲ್ ಮಾತ್ರ ಅಲ್ಲ, ಮೊಬೈಲಲ್ಲಿ ವಿಡಿಯೋ ಕಾಲ್ಸ್ ಮಾಡ್ಬೋದು, ಮೊಬೈಲಲ್ಲಿ ಬೇರೆ ಬೇರೆ ಆಗಿರುವಂಥ ವಿಷಯಗಳು ಮಾಡ್ಬೋದು. ಸೊ ಪೇರೆಂಟ್ಸ್ಗೆ ಹಲವಾರು ಸತಿ ಕನ್ಫ್ಯೂಷನ್ ಆಗುತ್ತೆ, ಮಗು ಫೋನಲ್ಲಿ ಏನು ಮಾಡ್ತಾ ಇದೆ ಅಂತ. ಇವಾಗ ನೀವು ಒಂದು 10th ಪ್ರಿಪೇರ್ ಮಾಡುವಂಥ ಮಗು ನೋಡಿ, 3 hours 4 hours ಆ ಮಗು ಫೋನಲ್ಲಿ ಆನ್ಲೈನಲ್ಲಿ ವಿಡಿಯೋಸ್ ನೋಡಿ ಕಲ್ತು ನೋಟ್ಸ್ ಬರೆದು ಎಲ್ಲ ಪ್ರಿಪೇರ್ ಮಾಡ್ತಾ ಇರಬಹುದು ಅಲ್ವಾ. ಸೊ ಇತ್ತೀಚೆಗೆ ನಾವು ಹೇಳೋದು ಅಂತ ಹೇಳಿದ್ರೆ ಖಾಲಿ ಫೋನ್ ಯೂಸ್ ಅಂತ ಹೇಳಿದ್ರೆ ಮಾತ್ರ ನಮಗೆ ನೋಡಿಕೊಂಡು ಅದನ್ನು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಫ್ಯಾಮಿಲೀಸ್ ಅಲ್ಲೇ ಹಲವಾರು ಸತಿ ಏನಾಗುತ್ತೆ, ಒಂದು ಪೇರೆಂಟ್ ಅಬ್ರಾಡ್ ಅಲ್ಲಿ ಇರ್ತಾರೆ, ತಾಯಿ ಮಾತ್ರ ಇರ್ತಾರೆ, ಇಲ್ಲಾಗಿದ್ರೆ ಕ್ಯಾರ್ ಗಿವರ್ಸ್ ಬೇರೆಯವರು ಇರ್ತಾರೆ. ಸೊ ಆ ಥರ ಇರುವಾಗ ಫೋನ್ ಯೂಸ್ ಮಗುವಿಗೆ ಪೇರೆಂಟ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಬೆಸ್ಟ್ ಆಗಿ ಪೇರೆಂಟ್ಸ್ಗೆ ಹೇಳುವಂತ ಒಂದು ಕಾಮನ್ ಅಡ್ವೈಸ್ ಏನಂತ ಹೇಳಿದ್ರೆ, ಮಗು ಪ್ಯಾಸಿವ್ ಆಗಿ ಮತ್ತೆ ಸೀಕ್ರೆಟಿವ್ ಆಗಿ ಫೋನ್ ಅನ್ನು ಎಷ್ಟು ಯೂಸ್ ಮಾಡ್ತಾ ಇದೆ ಇದೆರಡು ಮಾಡ್ಲಿಕ್ಕೆ ಬಿಡ್ಲೇಬಾರ್ದು. ಎಷ್ಟು ವಯಸ್ಸುವರೆಗೆ ಬಿಡಬಾರ್ದು, ಅಟ್ಲೀಸ್ಟ್ ಒಂದು 13-14 ವಯಸ್ಸು ಆಗುವವರೆಗೆ ಸಾಲಿಟರಿ ಆಕ್ಟಿವಿಟೀಸ್ ಮತ್ತೆ ಪ್ಯಾಸಿವ್ ಆಕ್ಟಿವಿಟೀಸ್ ಎಷ್ಟು ಪೇರೆಂಟ್ಸ್ಗೆ ಕಮ್ಮಿ ಮಾಡ್ಲಿಕ್ಕಾಗುತ್ತೋ ಅಷ್ಟು ಒಳ್ಳೇದು. ಅಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇರಬೇಕು. ಒಂದು. ಎರಡನೇದು, ಸುಮ್ಮನೆ ನೋಡೋದಕ್ಕೋಸ್ಕರ ನೋಡುದು. ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ಒಂದು ಸೈಡಲ್ಲಿ ಏನೋ ವಿಡಿಯೋಸ್ ಪ್ಲೇ ಆಗ್ತಾ ಇರುತ್ತೆ, ನಾವು ಆಲೋಚನೆ ಮಾಡೋದಿಲ್ಲ, ನಾವು ಹೀಗೆ ಕೂತ್ಕೊಂಡು ನೋಡ್ತಾ ಇರೋದು. ಈ ತರ ಆಕ್ಟಿವಿಟೀಸ್ ಡೇಂಜರ್, ಈ ತರ ಆಕ್ಟಿವಿಟೀಸ್ ಒಳ್ಳೇದಲ್ಲ. ನಾವು ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ಯೂಸ್ ಮಾಡಿ ಕಲ್ತ್ರೆ ಓಕೆ. ಸೊ ಅದೇ ನಾನು ಪೇರೆಂಟ್ಸಿಗೆ ಹೇಳೋದು. ಇವಾಗ ಉದಾಹರಣೆಗೆ ಮಗು
ತಿಂಡಿ ತಿನ್ನುವಾಗ ಸ್ಕ್ರೀನ್ ಹಾಕಿದ್ರೆ ಆರಾಮದಲ್ಲಿ ತಿನ್ನುತ್ತೆ, ಸೊ ಇರಲಿ ಅಂತ ಹೇಳಿ ಪೇರೆಂಟ್ಸ್ ಇದು ಮಾಡ್ತಾರೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಗು ಸ್ಕ್ರೀನನ್ನೇ ನೋಡ್ತಾ ಇದೆ ಅಂತ ಆದರೆ ತಿಂಡಿಯ ಮೇಲೆ ಫೋಕಸ್ ಮಾಡೋದಿಲ್ಲ, ಏನು ತಿಂತಾ ಇದೆ ಅಂತ ಹೇಳಿ ನೋಡೋದಿಲ್ಲ, ಏನು ಟೇಸ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ನೋಡೋದಿಲ್ಲ, ಸುಮ್ಮನೆ ತಿಂಡಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಎಷ್ಟು ಚ್ಯೂ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಮಗು ಫೋಕಸ್ ಮಾಡೋದಿಲ್ಲ. ಸೊ ಈ ರೀತಿ ಆಗುವಾಗ ಮಕ್ಕಳಿಗೆ ಮುಂದೆ ಯಾವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅದು ಎಲ್ಲ ತಿಳ್ಕೊಳ್ಳೋದಿಲ್ಲ. ಸೊ ಸ್ಕ್ರೀನಿನ ಮುಂದೆ ಕೂತ್ಕೊಂಡು ತಿನ್ನುವಂಥ ಮಕ್ಕಳಲ್ಲಿ ನಾವು ಹಲವಾರು ಸತಿ ಒಬೆಸಿಟಿ ಕಾಣ್ತೀವಿ, ವೆಯ್ಟ್ ಜಾಸ್ತಿ ಇರುವಂಥ ಪ್ರಾಬ್ಲಮ್ಸ್ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ಫುಡ್ ರೆಗ್ಯುಲೇಟ್ ಮಾಡುವ ಮೆಕ್ಯಾನಿಸಮ್ ಏನು ಅಂತ ಹೇಳಿ ಅವ್ರು ಕಲೀಲೇ ಇಲ್ಲ, ಯಾವಾಗಲೂ ಸ್ಕ್ರೀನ್ ಮುಂದೆನೇ ಇದ್ಬಿಟ್ಟು ಅವರು ತಿಂಡಿ ತಿಂತಾರೆ. ಸೊ ಈ ರೀತಿ ಯೂಸೇಜನ್ನು ನಾವು ಆದಷ್ಟು ಪ್ಯಾಸಿವ್ ಯೂಸೇಜ್ ಮಾಡಬಾರ್ದು. ಹಾಗೆಂತ ಯೂಸೇ ಮಾಡಬಾರ್ದಾ? ಡೆಫಿನೆಟ್ಲಿ ಅಲ್ಲ. ಇವಾಗ ಉದಾಹರಣೆಗೆ ಮಗುವಿಗೆ ಏನೋ ಒಂದು ನರ್ಸರಿ ರೈಮ್ಸ್ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ, ಆ ರೈಮ್ ಒಟ್ಟಿಗೆ ನಾವು ಹಾಡೋದು, ಮಗುವನ್ನು ಹಾಡಿಸೋದು. ಸೊ ಆವಾಗ ಇಟ್ ಬಿಕಮ್ಸ್ ಎನ್ ಆಕ್ಟಿವ್ ಆಕ್ಟಿವಿಟಿ. ಸೊ ಯಾವ ಆಕ್ಟಿವಿಟಿನೂ ಪ್ಯಾಸಿವ್ ಇರೋ ಬದಲಿಗೆ ಆಕ್ಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ಮಾಡಿದರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸೋ ಹಾರ್ಮ್ಫುಲ್. ಮಗುವಿಗೆ ಸುಮ್ಮನೆ ನೋಡೋದಕ್ಕೆ ಬಿಡೋದು, ಸೂಪರ್ವೈಸ್ ಮಾಡದೇ ಬಿಟ್ಬಿಡೋದು, ದ್ಯಾಟ್ ಈಸ್ ವೆರಿ ವೆರಿ ಡೇಂಜರ್. ಡಾಕ್ಟರ್, ಇನ್ನು ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ಬರುವಾಗ, ಇದು ಈಗ ಸಣ್ಣ ವಯಸ್ಸಿನಲ್ಲಿಯೇ ಇದರಲ್ಲಿ ಆಕ್ಟಿವ್ ಆಗಿದ್ರೆ ಅವರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಮತ್ತು ಯಾವ ರೀತಿಯಾದಂತಹ ಸಮಸ್ಯೆಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ? ಇವಾಗ ಇದರಲ್ಲಿ ನಾವು 3 ರೀತಿಯಲ್ಲಿ ನೋಡ್ಬೋದು. ಒಂದೇನಂತ ಹೇಳಿದ್ರೆ, ಪೇರೆಂಟ್ಸ್ ಮಕ್ಕಳ ವಿಡಿಯೋಸ್ ಮಾಡಿಕೊಂಡು ಆನ್ಲೈನ್ ಹಾಕುವಂಥದ್ದು, ಅದನ್ನು ನಾವು ಕಾಣ್ತೀವಿ. ಅದರಲ್ಲಿನೂ ಸ್ವಲ್ಪ ತೊಂದರೆಗಳಿವೆ. ನಾವು ಮಗುವಿನ ಹಲವಾರು ಪ್ರೈವೇಟ್ ಮೂಮೆಂಟ್ಸನ್ನು ಒಂದು ರೀತಿ ಆನ್ಲೈನಲ್ಲಿ ಹಾಕ್ತಾ ಇದ್ದೀವಿ. ಅದು ನಾಳೆ ಈ ಮಗುವಿಗೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ ನಮಗೆ ಹೇಳಲಿಕ್ಕಾಗೋದಿಲ್ಲ. ಮತ್ತು ಇದರಲ್ಲಿ ಡಾಟಾ ಪ್ರೈವಸಿ ಬಗ್ಗೆ ಮತ್ತು ಫ್ಯೂಚರ್ ರಿಸ್ಕ್ಸ್ ಬಗ್ಗೆ ಪೇರೆಂಟ್ಸ್ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಷಯ. ಸೊ ಇತ್ತೀಚಿನ ದಿವಸಗಳಲ್ಲಿ AI ಟೆಕ್ನಾಲಜಿ ಒಟ್ಟಿಗೆ ಇದರೊಟ್ಟಿಗೆ ನಾಳೆ ಏನಾಗುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಹಲವಾರು ಸತಿ ಇವಾಗ ಕೆಲವು ಏನೆಲ್ಲ ತೊಂದರೆಗಳು ನೋಡಿದ್ದೀವಿ. ಏನಾದರೂ ಇಂಥ ವಿಡಿಯೋಸ್ ಆನ್ಲೈನ್ ಇದ್ದದ್ದು, ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಯಾವುದೋ ಒಂದು ಮಗು ಅದನ್ನು ತೆಗೆದು ಸ್ಕೂಲಲ್ಲಿ ಟೀಸ್ ಮಾಡುವಂಥದ್ದು, ಸೈಬರ್ ಬುಲ್ಲಿಂಗ್, ಈ ಥರ ಹಲವಾರು ಕೆಲವು ವಿಷಯಗಳು ನಾವು ಮಕ್ಕಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೀವಿ. ಸೊ ಒಂದು ಪೇರೆಂಟ್ಸ್ ಅದು ಒಂದು ಟ್ರೆಂಡ್ ಸೆಟ್ ಮಾಡುವಂಥದ್ದು ಒಂದು ರಿಸ್ಕಿ ವಿಷಯ. ಮಕ್ಕಳ ಇದನ್ನು ಏನೂ ಸ್ಕ್ರೀನ್ ಮಾಡದೆ, ಏನೂ ಆಲೋಚನೆ ಮಾಡದೆ ಡೈರೆಕ್ಟ್ಲಿ ಹಾಗೆ ಹಾಕುವಂಥದ್ದು, ಅದು ಒಂದು. ಎರಡನೇದು ಏನಂತ ಹೇಳಿದ್ರೆ, ಇವಾಗ ಈ ಆಲ್ಗೋರಿದಮ್ಸ್, ಆನ್ಲೈನ್ ಆ್ಯಪ್ಸ್ಗಳದ್ದು ಆಲ್ಗೋರಿದಮ್ಸ್ ಇರುತ್ತೆ, ಅದರಿಂದ ಹಲವಾರು ಒಂದು ತೊಂದರೆಗಳಿವೆ. ಅದರಲ್ಲಿ ಮೇನ್ ಒಂದು ತೊಂದರೆ ನಾವು ಹೇಳೋದೇನಂತ ಹೇಳಿದ್ರೆ, ಒಂದು ರೀತಿಯ ನಮ್ಮ ಕನ್ಫರ್ಮೇಷನ್ ಬಯಸ್ ಅನ್ನೋದು ತುಂಬ ಮ್ಯಾಗ್ನಿಫೈ ಮಾಡುತ್ತೆ. ಕನ್ಫರ್ಮೇಷನ್ ಬಯಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಏನೋ ಒಂದು ವಿಷಯದ ಬಗ್ಗೆ ಸರಿ ಅಥವಾ ತಪ್ಪು ಅಂತ ಹೇಳೋ ಒಂದು ಭಾವನೆ ಇದೆ, ಅಥವಾ ನಮ್ಗೆ ಒಂದು ಫೀಲಿಂಗ್ ಇದೆ. ನಮಗೆ ಅದು ಇಷ್ಟ ಆಯಿತು ಅಂತ ಈ ಆಲ್ಗಾರಿದಮಿಗೆ ಗೊತ್ತಾದರೆ, ನಾವು ಆ ಥರ ಇದನ್ನು ಜಾಸ್ತಿ ಕ್ಲಿಕ್ ಮಾಡ್ತಾ ಇದ್ರೆ ಅದು ನಮಗೆ ಅದೇ ಜಾಸ್ತಿ ತೋರಿಸ್ತದೆ. ಸೊ ಆದ್ದರಿಂದ ನಮ್ಮ ಆಲೋಚನೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಸರಿ, ಇದೇ ತಪ್ಪು. ಸೊ ನಮಗೆ ಆ ಆಲ್ಗಾರಿದಮ್ ಆಲ್ಟರ್ನೇಟಿವ್ ವೇಸ್ ಆಫ್ ಥಿಂಕಿಂಗ್ ತೋರಿಸುವುದಿಲ್ಲ, ಮತ್ತೆ ಅದರ ಕಡೆನೇ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಈ ರೀತಿ ಸ್ವಲ್ಪ ಥಿಂಕಿಂಗ್ ತುಂಬ ನ್ಯಾರೋ ಆಗಿಬಿಟ್ರೆ ಅವರಿಗೆ ಅದರಲ್ಲಿ ನೋಡಿದ್ದೇ ಸರಿ, ಬೇರೆಯವ್ರು ಹೇಳಿದ್ದವನ್ನು ಅವ್ರು ಒಪ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೆಲ್ಲ ಪ್ರೂಫ್ ಇದೆ, ಅದು ಇಟ್ಕೊಂಡು ಅವರು ಪೇರೆಂಟ್ಸ್ ಒಟ್ಟಿಗೆ ಆರ್ಗ್ಯೂ ಮಾಡ್ತಾರೆ. ಸೊ ಈ ಇನ್ಫ್ಲುಯೆನ್ಸರ್ ಅವರು ಬೇರೆಯವರು ಅವರದ್ದು ಮಾರ್ಕೆಟಿಂಗ್ ಪರ್ಪಸ್ಗೆ ಅಥವಾ ಅವರ ಫೈನಾನ್ಷಿಯಲ್ ಗೇನ್ಸ್ಗೋಸ್ಕರ ಅಥವಾ ಬೇರೆ ಏನಾದರೂ ವಿಷಯಕ್ಕೆ ಏನಾದರೂ ಒಂದು ಫಿಯರ್ ಇರ್ಬೋದು, ಇಲ್ಲದಿದ್ರೆ ಏನಾದರೂ ಒಂದು ವಿಷಯ ಮಾರ್ಕೆಟ್ ಮಾಡ್ತಾ ಇದ್ರೆ ಅದುಗಳಿಗೆ ಅವರು ಟ್ರ್ಯಾಪ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗ್ತವೆ. ಮತ್ತು ಅದರಿಂದ ಒಂದು ರೀತಿಯ ಪ್ರೆಷರ್, ನನಗೆ ಈ ಫೋನೇ ಬೇಕು, ಫೈನಾನ್ಷಿಯಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದೇ ಸರಿ ಅದೇ ಸರಿ ಅಂತ ಹೇಳುವಂತಹ ಥಿಂಕಿಂಗ್ ಅದನ್ನು ಇನ್ನೂ ಸಹ ಮ್ಯಾಗ್ನಿಫೈ ಮಾಡುತ್ತೆ. ಸೊ ಇದು ಈ 2 ವಿಷಯಗಳು ಇನ್ ಜನರಲ್ ಸೋಷಿಯಲ್ ಮೀಡಿಯಾ ಯೂಸ್ ವಿಷಯದಲ್ಲಿ ಪೇರೆಂಟ್ಸ್ ಜಾಗೃತವಾಗಿ ವಹಿಸಬೇಕು. ಅದು ಅಲ್ಲದೆ ಇವಾಗ ಹಲವಾರು ಆ್ಯಪ್ಸ್ಗಳಲ್ಲಿ ನಮ್ಮ ಪ್ರೈವೇಟ್ ಮೂಮೆಂಟ್ಸನ್ನು ಅಥವಾ ನಮ್ಮ ಕೆಲವು ವಿಷಯಗಳನ್ನು ನಾವು ಆನ್ಲೈನ್ ಹಾಕ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲಿ ಅವರಿಗೆ ಅದರದ್ದು ಒಂದು ಕಂಪ್ಲೀಟ್ ಅವೇರ್ನೆಸ್ ಇಲ್ಲ, ಇದರಿಂದ ಏನಾಗ್ಬೋದು ಅಂತ. ಸೊ ಅದರಿಂದ ಅವರು ಏನೋ ಒಂದು ಹದಿವಯಸ್ಸಲ್ಲಿ ಕುತೂಹಲದಿಂದ ಅಥವಾ ಒಂದು ಅಟ್ರಾಕ್ಷನಿಂದ ಫ್ರೆಂಡಿಗಂತ ಹೇಳಿ ಆಲೋಚನೆ ಮಾಡಿ ಕಳಿಸಿದ ವಿಷಯಗಳು ತುಂಬ ಪಬ್ಲಿಕ್ ಆಗಿಬಿಡ್ತವೆ. ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದರಿಂದ ಹಲವಾರು ವಿಷಯಗಳಲ್ಲಿ ತೊಂದರೆಗಳಾಗಿದ್ದು ನಾವು ಪೇಪರಲ್ಲಿ ಮತ್ತು ಇದರಲ್ಲಿ ಕಂಡಿದ್ದೀವಿ. ನಮ್ಮ ಪ್ರಾಕ್ಟೀಸಲ್ಲಿಯೂ ನಾವು ಆ ಥರ ಸನ್ನಿವೇಶಗಳು ಕಾಣ್ತೀವಿ. ಸೊ ಇದು ತುಂಬ ರಿಸ್ಕ್. ಪೇರೆಂಟ್ಸ್ ಇದರ ಬಗ್ಗೆ ಜಾಗರೂಕವಾಗಿರಬೇಕು, ಮತ್ತು ಅವರು ಏನು ಯೂಸ್ ಮಾಡ್ತಾ ಇದ್ದಾರೆ, ಏನು ಆ್ಯಪ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋ ತಿಳುವಳಿಕೆ ಇರುವುದು ತುಂಬ ಮುಖ್ಯ. ಇವಾಗ ಬ್ಯಾನ್ ಮಾಡಿದ್ರೂ ಅದು ಬ್ಯಾನ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ, ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳೋದು ನಾವು ಇನ್ನೂ ಸಹ ನೋಡಿ ಕಲಿಬೇಕಷ್ಟೇ. ನಮಗೆ ಇನ್ನೂ ಸಹ ಅದಕ್ಕೆ ಎವಿಡೆನ್ಸ್ ಇಲ್ಲ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ. ಬಟ್ ಈ ಯೂಸೇಜನ್ನು ರೆಗ್ಯುಲೇಟ್ ಮಾಡೋದು ಫ್ರಾಮ್ ಎ ವೆರಿ ಯಂಗ್ ಏಜ್ ತುಂಬ ಮುಖ್ಯ. ಅನ್ಸೂಪರ್ವೈಸ್ಡ್
ಮೊಬೈಲ್ ಫೋನ್ ಯೂಸ್ ಇಸ್ ಡೆಫಿನೆಟ್ಲಿ ಎ ರಿಸ್ಕ್. ಈ ಹದಿಹರೆಯದವರು ಈ ಆನ್ಲೈನ್ ಫ್ರೆಂಡ್ಗಳನ್ನು ನಂಬುವಂಥದ್ದು, ಅವರಿಂದ ವಂಚನೆಗೊಳಗಾಗುವಂತ ನೋಡ್ತೇವೆ. ಅದು ಯಾಕೆ ಆ ವಯಸ್ಸಿನಲ್ಲಿ ನಾವು ರಿಯಲ್ ಲೈಫ್ ಅಂತ ಏನು ಹೇಳ್ತೇವೆ, ನಮ್ಮ ಅಕ್ಕಪಕ್ಕದವರ ಬಗ್ಗೆ ಅಷ್ಟು ನಂಬಿಕೆ ಇರಲ್ಲ, ಆದರೆ ಈ ಆನ್ಲೈನ್ ಫ್ರೆಂಡ್ಗಳ ಬಗ್ಗೆ ಯಾಕೆ ಇಷ್ಟೊಂದು ನಂಬಿಕೆ? ನೋಡಿ, ಅದರಲ್ಲಿ 2-3 ವಿಷಯ ಇದೆ. ಒಂದೇನಂತ ಹೇಳಿದ್ರೆ, ಈ ಮೊಬೈಲ್ ಫೋನ್ ಇವಾಗ ನಮಗೆ ಒಂದು ತುಂಬ ಪ್ರೈವೇಟ್ ವಿಷಯ ಇದ್ದ ಹಾಗೆ. ಎಸ್ಪೆಷಲಿ ನಾವು ವಯಸ್ಸಲ್ಲೇ ಅವರಿಗೆ ಅವರದ್ದೇ ಆಗಿರುವಂಥ ಒಂದು ಡಿವೈಸ್ ಕೊಟ್ಬಿಟ್ರೆ ಅವರಿಗೆ ಮತ್ತೆ ಆ ಡಿವೈಸಿನ ಮಧ್ಯದಲ್ಲಿ ಏನೂ ಗ್ಯಾಪ್ ಇಲ್ಲ, ಏನೂ ಬ್ಯಾರಿಯರ್ ಇಲ್ಲ. ಅವ್ರು ಮಲಗುವಾಗ ಅದರೊಟ್ಟಿಗೆ ಇರ್ಬೋದು, ಎದ್ದ ಕೂಡಲೇ ಇರ್ಬೋದು. ಅವರಿಗೆ ಡೌಟಿಗೆ ಮತ್ತೆ ಸೊಲ್ಯೂಷನಿಗೆ ಏನೂ ಒಂದು ಸೆಕೆಂಡ್ ಗ್ಯಾಪು ಬೇಡ ಅವರಿಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಗೇನೋ ಒಂದು ಡೌಟ್ ಬಂತು ಅಂತ ಹೇಳಿದ್ರೆ ನಾವು ಯಾರಿಗೆ ಕೇಳೋದು ಅಂತ ಹೇಳಿ ಆಲೋಚನೆ ಮಾಡಬೇಕಿತ್ತು. ಮತ್ತು ಅವ್ರಿಗೆ ಕೇಳ್ಬೋದಾ ಬೇಡವಾ, ಅದನ್ನು ಹೇಗೆ ಕೇಳೋದು, ಏನು ಮಾಡೋದು, ಕೇಳಿದರೆ ಅವ್ರು ಏನು ಆಲೋಚನೆ ಮಾಡ್ತಾರೆ, ಈ ಎಲ್ಲ ವಿಷಯಗಳು ಕೂತ್ಕೊಂಡು ಆಲೋಚನೆ ಮಾಡಬೇಕಿತ್ತು. ಅದಾದ ಮೇಲೆ ನಮಗೆ ಸರಿ ಅಂತ ಹೇಳಿ ಅನಿಸಿದರೆ ಮಾತ್ರ ನಾವು ಕೇಳ್ಬೋದಾಗೋದು. ಸೊ ಫೋನ್ ಒಟ್ಟಿಗೆ ನಮ್ಮ ರಿಲೇಷನ್ಶಿಪ್ ಆಲ್ವೇಸ್ ವೆರಿ ಪ್ರೈವೇಟ್. ನನ್ನ ಮನಸ್ಸಲ್ಲಿ ಏನಿದ್ರು ನಾನು ಸೀದಾ ಫೋನಿಗೆ ಹೇಳ್ಬೋದು, ಅದು ಯಾರು ನೋಡ್ತಾರೆ ಅಂತ ಹೇಳೋ ಒಂದು ಫೀಲಿಂಗ್. ಬಟ್ ಆ ಫೋನಿಂದ ಅದು ಡೇಟಾ ಬೇರೆ ಎಲ್ಲಿಗೂ ಹೋಗುತ್ತೆ, ಮತ್ತು ಅದರಿಂದ ಅವರಿಗೇನೋ ಮಾರ್ಕೆಟಿಂಗ್ ಮಾಡ್ಬೋದು, ಬೇರೆ ಇದು ಮಾಡ್ಬೋದು. ಅದೆಲ್ಲ ಈ ವಯಸ್ಸಲ್ಲಿ ಅವರಿಗೆ ಅಷ್ಟು ಐಡಿಯಾನೂ ಇರುವುದಿಲ್ಲ, ಮತ್ತು ಅದರ ಒಂದು ಅವೇರ್ನೆಸ್ಸು ಇರುವುದಿಲ್ಲ. ಸೊ ಆದ್ದರಿಂದ ಈ ಫೋನ್ ಆಲ್ರೆಡಿ ಒಂದು ಪ್ರೈವೇಟ್ ಆಗಿರುವಂಥ ವಿಷಯ ಅಂತ ಮಕ್ಕಳು ಬೇಗ ತಿಳ್ಕೊಳ್ಳೋದ್ರಿಂದ, ಅವರ ಮನಸ್ಸಲ್ಲಿ ಇರೋದ್ರಿಂದ ಇಟ್ ಫೀಲ್ ಸೇಫ್. ಇವಾಗ ಫಿಸಿಕಲಿ ನಾವು ಹೋಗಿ ರಿಲೇಷನ್ಶಿಪ್ ಈ ವಯಸ್ಸಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಪೇರೆಂಟ್ಸು ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ, ಬೇರೆಯವರು ಯಾರೋ ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ. ಇದರಲ್ಲಿ ಅದೆಲ್ಲ ಯಾವುದು ರಿಸ್ಕ್ ಅವರಿಗೆ ಅನಿಸೋದಿಲ್ಲ. ಸೊ ಈ ವಯಸ್ಸಲ್ಲಿ ಏನಾದರೂ ಒಂದು ಕೂಲು ಅಂತ ಇರುವಂಥ ವಿಷಯಗಳು ಮಾಡುವ ಅಥವಾ ಏನೋ ಒಂದು ಅಡ್ವೆಂಚರಸ್ ಮಾಡುವ ಅಂತ ಹೇಳುವ ಅನಿಸಿಕೆ ಇಟ್ಸ್ ಬಯಾಲಜಿಕಲ್, ಅದಕ್ಕೆ ನಮಗೇನು ಮಾಡೋಕ್ಕಾಗಲ್ಲ. ಬಟ್ ಅದು ಇದರಲ್ಲಿ ಒಳಗಡೆ ಬರುವಾಗ ಅವರಿಗೆ ಅದು ತುಂಬ ಸಿಂಪಲ್ ಅಂತ ಅನಿಸ್ಬಿಡುತ್ತೆ, ಮತ್ತು ತುಂಬ ಪ್ರೈವೇಟ್ ಅಂತ ಅನಿಸ್ಬಿಡುತ್ತೆ. ಬಟ್ ಇಟ್ ಇಸ್ ನಾಟ್ ಪ್ರೈವೇಟ್. ನಥಿಂಗ್ ದಟ್ ಯು ಪುಟ್ ಆನ್ಲೈನ್ ಇಸ್ ಪ್ರೈವೇಟ್ ಫಾರ್ ಎನಿ ಟೈಮ್ ಎಟ್ ಆಲ್. ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡೋದು ಇರ್ಬೋದು, ಏನು ಮಾಡ್ಬೋದು ಇರ್ಬೋದು. ದರ್ ಇಸ್ ಆಲ್ವೇಸ್ ಎ ವೇ. ಇಫ್ ಸಂಬಡಿ ಇಸ್ ನಾಟ್ ಮೀನಿಂಗ್ ವೆಲ್ ಟು ಯು, ಕ್ಯಾನ್ ಆಲ್ವೇಸ್ ಬಿ ಮಿಸ್ಯೂಸ್ಡ್. ಮತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಆಗಿ ಇದ್ದವರನ್ನು ಮತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳುವಾಗ್ಲೂ ನಾವು ಆ ಮನುಷ್ಯ ಚೇಂಜ್ ಆಗೋದು, ಅದರಿಂದ ಪ್ರಾಬ್ಲಮ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಇವಾಗ ಮುಂಚೆ ಬುಲ್ಲಿಯಿಂಗ್ ಸ್ಕೂಲಲ್ಲಿ ಮಾತ್ರ ಆಗ್ತಿತ್ತು ಹೇಳಿದ್ರೆ, ಶಾಲೆಯಲ್ಲಿರುವಾಗ ಅಷ್ಟು ಸಮಯ, ಮತ್ತು ಮನೆಗೆ ಬಂದಾದ್ಮೇಲೆ ಮಗು ಸೇಫ್, ಬುಲ್ಲಿಂಗ್ ಆಗೋದಿಲ್ಲ ಅಂಥೇಳಿ ಅವನಿಗೂ ಗೊತ್ತು, ಅವನ ಮನೆಯಲ್ಲಿದ್ದರೆ ತೊಂದರೆ ಇಲ್ಲ. ಇವಾಗ ಆ ರೀತಿ ಇಲ್ಲ, ಮನೆಯಲ್ಲಿದ್ದೂ ಬುಲ್ಲಿಂಗ್ ಮಾಡ್ಬೋದು, ಫೋನಲ್ಲಿ ಬುಲ್ಲಿಂಗ್ ಮಾಡ್ಬೋದು, ಆನ್ಲೈನ್ ಇದರಲ್ಲಿ ಏನೋ ಒಂದು ಮೀಮ್ ಹಾಕೋದು, ಇದು ಮಾಡೋದು ಮಾಡಿ ಡಿಫೇಮ್ ಮಾಡ್ಬೋದು. ಸೊ ಆದ್ದರಿಂದ ಒಂದು ರೀತಿ ಈ ಟೆಕ್ನಾಲಜಿಯಿಂದ ನಮ್ಮ ಪ್ರೈವೇಟ್ ಸ್ಪೇಸ್ಗಳು ಮತ್ತು ಪೀಸ್ಫುಲ್ ಟೈಮ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಇವೆ. ಮತ್ತು ಒಂದು ರೀತಿ ಎಕ್ಸ್ಪೋಷರ್ ಟು ದ ವರ್ಲ್ಡ್ ತುಂಬ ಇನ್ಸ್ಟೆಂಟ್ಲಿ ಆಗ್ತಾ ಇದೆ. ಆದ್ದರಿಂದ ಹಲವಾರು ರೀತಿಯಲ್ಲಿ ನಾವು ಮಕ್ಕಳಲ್ಲಿ ಇವಾಗ ಕಾಂಪ್ಲಿಕೇಶನ್ಸ್, ಪ್ರಾಬ್ಲಮ್ಸ್ ಕಾಣ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಹಲವಾರು ಸತಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಇದು ಫೋನಿಗೆ ಆಕ್ಸೆಸ್ ಇರುವಂಥದ್ದು ರಿಸ್ಟ್ರಿಕ್ಟೆಡ್ ಅಲ್ಲ. ಪಾಸ್ವರ್ಡ್ಸು ಇದು ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪೇರೆಂಟ್ಸಿನ ಜಾಬಿನ ವಿಷಯ ಇರ್ಬೋದು, ಅಥವಾ ಪೇರೆಂಟ್ಸಿನ ಪರ್ಸನಲ್ ಲೈಫ್ಸ್ ಇದು ವಿಷಯ ಇರ್ಬೋದು. ಅದನ್ನು ಕೆಲವೊಮ್ಮೆ ಮಕ್ಕಳಿಗೆ ಎಟ್ ಎನ್ ಏಜ್ ವೇರ್ ದೇ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು, ದೇ ಗೆಟ್ ಎಕ್ಸ್ಪೋಸ್ ಟು. ಅದರಿಂದನೂ ನಾವು ಹಲವಾರು ಪ್ರಾಬ್ಲಮ್ಸ್ ಆಗುವಂಥದ್ದು ಕಾಣ್ತೀವಿ. ಇವಾಗ ಏನೋ ಅಡಲ್ಟ್ ರಿಲೇಟೆಡ್ ಕಂಟೆಂಟ್ ಕಂಡದ್ದು, ಇಲ್ಲಾಗಿದ್ರೆ ಏನಾದರೂ ಒಂದು ಏಜ್ ಇನ್ಅಪ್ರೋಪ್ರಿಯೇಟೆಡ್ ಕಂಟೆಂಟ್ ಕಂಡು ತುಂಬ ಆಂಗ್ಸೈಟಿ ಆಗುವಂಥದ್ದು. ಸೊ ಈ ರೀತಿ ಪ್ರಾಬ್ಲಮ್ಸ್ ಇವಾಗ ಹೊಸದಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿಯಿಂದ ಮತ್ತು ಅನ್ರಿಸ್ಟ್ರಿಕ್ಟೆಡ್ ಆಕ್ಸೆಸ್ಸಿಂದ ಆಗುವಂಥ ತೊಂದರೆಗಳು. ಈಗ ಡಾಕ್ಟರ್, ಹದಿಹರೆಯದವರು ತಮ್ಮ ಮೊಬೈಲಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಗೊತ್ತಿರಲ್ಲ, ಮತ್ತು ಎಷ್ಟೋ ಸರಿ ಅವರಿಗೆ ಅಷ್ಟೊಂದು ಟೆಕ್ನಾಲಜಿ ಕೂಡ ಗೊತ್ತಿರಲ್ಲ. ಅವರು ಏನು ಮಾಡ್ತಾ ಇರ್ತಾರೆ ಅನ್ನೋವಂಥದ್ದನ್ನು ಕೂಡ ಮಾನಿಟರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಏನು ಮಾಡ್ಬೋದು ಮತ್ತು ಏನು ಮಾಡಬೇಕು? ಸೊ ಇದರಲ್ಲಿ ಒಂದು ಮೇನ್ ಆಗಿರುವಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಟ್ರಸ್ಟ್ ಈಸ್ ಪ್ರೈಮರಿ. ಟ್ರಸ್ಟ್ ಫಸ್ಟಿಗೆ ಇಟ್ಕೊಳ್ಬೇಕು. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ತುಂಬ ಸೀಕ್ರೆಟಿವ್ ಇದ್ದಾನೆ, ಏನೋ ಕಾರಣಗಳಿಂದ ಎಲ್ಲ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು, ಅಥವಾ ಏನು ಮಾಡ್ತಾ ಇದ್ದಾನಂತಲೇ ಗೊತ್ತಿಲ್ಲ, ನೋಡೋಕ್ಕೆ ಹೋಗುವಾಗ್ಲೂ ತುಂಬ ಸಿಟ್ಟು ತೋರಿಸುವಂಥದ್ದು, ಇಲ್ಲಾಂದರೆ ತುಂಬ ಗಾರ್ಡೆಡ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಪ್ರೈವಸಿ, ಇವಾಗ ನನ್ನ ಫ್ರೆಂಡ್ಸಿನ ಮೆಸೇಜಸ್ ಓದಬೇಡಿ, ನಂಗೆ ಇಷ್ಟ ಇಲ್ಲ, ಆ ಥರ ಎಲ್ಲ ಕಾಮನ್ ರಿಯಾಕ್ಷನ್ಸ್. ಅದಕ್ಕೆಲ್ಲ ನಾವೇನು ಮೇಜರ್ ಇದು ಮಾಡಬೇಕಂತಿಲ್ಲ. ಬಟ್ ಏನೋ ಪ್ರಾಬ್ಲಮ್ಸಿಂದ ಫೋನಿನ ಬಗ್ಗೆ ಮಾತಾಡೋದೇ ಇಲ್ಲ, ಅಥವಾ ಯಾವಾಗಲೂ ಡೋರ್ ಲಾಕ್ ಮಾಡಿಬಿಟ್ಟೇ ಫೋನ್ ಯೂಸ್ ಮಾಡ್ಕೊಳ್ಬೇಕು, ಮುಂದೆ ಯೂಸ್ ಮಾಡೋದಿಲ್ಲ, ಗಂಟೆಗಟ್ಟಲೆ ಲೇಟ್ ನೈಟ್ವರೆಗೂ ಯೂಸ್ ಮಾಡ್ತಾ ಇರೋದು, ಈ ಥರ ಏನಾದರೂ ಬಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್ ಆ್ಯಂಡ್ ಹ್ಯಾವ್ ಎನ್ ಓಪನ್ ಕಾನ್ವರ್ಸೇಷನ್. ದಟ್ ಇಸ್ ದ ಫಸ್ಟ್ ಸ್ಟೆಪ್ ದಟ್ ಪೇರೆಂಟ್ಸ್ ಹ್ಯಾವ್ ಟು ಡೂ. ಎಕ್ಸ್ಪ್ಲೇನಿಂಗ್ ಟು ದೆಮ್, ಅವರಿಗೆ ಹೇಳಿದರೆ ನಮಗೆ ಭಯ ಆಗ್ತಾಯಿದೆ, ಏನಾಗ್ತಾಯಿದೆ, ಏನು ಮಾಡ್ತಾಯಿದೆ ಹೇಳು ಅಂತ ಹೇಳುವಂಥದ್ದು, ರೈಟ್. ಹಲವಾರು ಸತಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾನ್ವರ್ಸೇಷನ್ ಮಾಡುವ ಬದಲಿಗೆ ಮೊದಲೇ ಜಡ್ಜ್ಮೆಂಟ್ ಮಾಡಿಕೊಂಡು
ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಆ ಥರ ಆಗುವಾಗ ಅಲ್ಲಿಗೆ ಫೇತ್ ಹೋಗ್ಬಿಡುತ್ತೆ, ಮತ್ತು ಇಟ್ ಬಿಕಮ್ಸ್ ಎ ಆರ್ಗ್ಯುಮೆಂಟ್. ಅದರ ಬದಲಿಗೆ ಫಸ್ಟಿಗೆ ನಾವು ಅಸ್ಯೂಮ್ ಮಾಡಬೇಕಂತ ಇಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಹ್ಯಾವಿಂಗ್ ಕಾನ್ವರ್ಸೇಷನ್ ವಿತ್ ದ ಅಡಾಲ್ಸೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೇಳಿದ್ರೆ ಹದಿಹೈಸಿದ ಮಗುವೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಏನಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ನಾವಿದ್ದೀವಿ, ಬೇರೆ ಅಡ್ವೈಸಸ್ ಇದ್ದಾರೆ, ಸ್ಕೂಲಲ್ಲಿ ಹೆಲ್ಪ್ ಸಿಗ್ತದೆ, ಆ ರೀತಿ ಹೋಗಿ ಕೂತ್ಕೊಂಡು ಮಾತಾಡಿ ಹೆಲ್ಪ್ ತಗೊಳ್ಳೋದು ಡೆಫಿನೆಟ್ಲಿ. ಡಾಕ್ಟರ್, ಹಾಗೆ ಈಗ ಮಕ್ಕಳಿಗೆ ಈ ಮೊಬೈಲ್ ಬದಲು ಯಾವ ರೀತಿಯ ಆ್ಯಕ್ಟಿವಿಟಿಗಳನ್ನು ಮಾಡೋದ್ರ ಮೂಲಕ ಅವರನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೋದು, ಅವರ ಒಂದು ಓವರಾಲ್ ಗ್ರೋತಿಗೆ ಅದು ಒಳ್ಳೆಯದಂತ ಅನಿಸ್ತದೆ? ಮಗುವಿಗೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ಆ್ಯಕ್ಟಿವಿಟೀಸ್ ಒಂದು ಸ್ಪೋರ್ಟ್ಸ್ ಈಸ್ ಎ ವೆರಿ ಗುಡ್ ಆಲ್ಟರ್ನೇಟಿವ್ ಟು ಫೋನ್ ಯೂಸ್. ಒಂದು ಹಾಬೀಸ್, ಇವಾಗ ಏನಾದರೂ ಕ್ರಿಯೇಟಿವ್ ಮಾಡೋದಿರ್ಬೋದು, ಇಲ್ಲಾಗಿದ್ರೆ ಮ್ಯೂಸಿಕ್ ಕಲಿಯೋದಿರ್ಬೋದು, ಇಲ್ಲಾಗಿದ್ರೆ ಏನಾದರೂ ಕಲೆಕ್ಟ್ ಮಾಡೋದಿರ್ಬೋದು. ಗಿವಿಂಗ್ ದ ಚೈಲ್ಡ್ ಇನಫ್ ಟೈಮ್ ಟು ಇನ್ವಾಲ್ವ್ ಇನ್ ದೋಸ್ ಕೈಂಡ್ ಆಫ್ ಹ್ಯಾಬಿಸ್. ಆ ಥರ ಹಾಬೀಸಿಗೆ ಇನ್ವಾಲ್ವ್ ಆಗೋದಕ್ಕೆ ಸಾಕಷ್ಟು ಟೈಮ್ ಕೊಡುವಂಥದ್ದು ಅದು ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಅದು ಕೊಡುವುದರಿಂದ ಮಾತ್ರ ಮಗುವಿಗೆ ಫೋನ್ ಇಲ್ಲದಿದ್ದರೆ ಏನು ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೆ ಟೈಮ್ ಬರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಆ ಆಲೋಚನೆ ಮಾಡೋದಕ್ಕೂ ಒಂದು ಸಮಯ ಇಲ್ಲ ಅಂತ ಹೇಳುವ ಸಿಚುವೇಶನ್ ಬಂದ್ಬಿಟ್ಟಿದೆ. ಆವಾಗ ಪೇರೆಂಟ್ಸ್ ಕಂಟ್ರೋಲ್ ಮಾತ್ರ ನೋಡ್ತಾರೆ. ಇಷ್ಟೊತ್ತು ಮಾತ್ರ ತಗೊಳ್ಬೇಕು, ಕೊಡೋದಿಲ್ಲ, ಲಾಕ್ ಮಾಡಿಡೋದು, ಇದು ಮಾಡಿಡೋದು. ಅದು ಸ್ವಲ್ಪ ಮಟ್ಟಿಗೆ ಓಕೆ, ಮಗು ನಮ್ಮೊಟ್ಟಿಗೆ ಕಾಪ್ರೇಟ್ ಮಾಡ್ತಾ ಇದೆ ಅಂತ ಆದರೆ ಓಕೆ. ಮಗು ಕಾಪ್ರೇಟ್ ಮಾಡಲಿಕ್ಕೆ ವಿಲ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಆ ಥರ ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡಿಕೊಂಡು ಬರುವಾಗ ಇನ್ನೂ ಸಹ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ವಿನಃ ಕಮ್ಮಿ ಆಗೋದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಪೇರೆಂಟ್ಸಿಗೆ ಹೇಳೋದು ಏನಂತ ಹೇಳಿದ್ರೆ,